ಧ್ವನಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ಬಂದಂತಹ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿ ಬಂದು ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸಂಗನೋಳು ಹೂವಣ್ಣವರ ಜೊತೆ ನೇತೃತ್ವದಲ್ಲಿ ನಾವು ಇಲ್ಲಿ ಬಂದಿದ್ದೀವಿ. ಈ ಕಾರ್ಯಕ್ಕೆ ನೀವು ಜಯ ಸಿಗಲಿ ಅಂತ ಹೇಳಿ ನಮ್ಮೆಲ್ಲರ ಹಾರೈಕೆ. ಇವತ್ತಿನ ದಿವಸ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳನ್ನ ಹೇಳುತ್ತಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇವತ್ತು ಧಾರವಾಡ ಜಿಲ್ಲಾ ಸಂಘಟನೆ ವತಿಯಿಂದ ರೈತರಿಗಾದಂತ ಅನ್ಯಾಯದ ಕುರಿತು ಇವತ್ತು ಕರ್ನಾಟಕ ರಾಜ್ಯ ವಕ್ತಾರಾದ ಶ್ರೀ ಗುರು ರಾಯನಗೌಡರವರ ಮೂಲಕ 23ನೇ ತಾರೀಕು 12ನೇ ತಿಂಗಳ 2025ರಂದು ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ತಾಲೂಕಿನ ಬ್ಯಾಯಟಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರದ ಬೆಂಬಲ ಬೆಲೆ ಖರೀದಿ ಕೇಂದ್ರದ ನೂರಾರು ರೈತರು 1600 ಚೀಲಗಳಕ್ಕಿಂತ ಹೆಚ್ಚು ಕಾಳುಗಳನ್ನು ಕೊಟ್ಟು 1 ತಿಂಗಳ ನಂತರ ಮರಳಿ ಅವರು ವಾಪಸ್ ಅವ್ರ ರೈತರಿಗೆ ಕೊಡುವಂತ ಕೆಲಸ ಮಾಡಿರ್ತಾರೆ. ಅವರು ಹಣವನ್ನು ಹಾಕಬೇಕಾಗಿರ್ತದೆ, ಅವರಿಗೆ ಹಾಕೋದು ಬಿಟ್ಟು ಅವರಿಗೆ ಕಾಳುಗಳನ್ನು ವಾಪಸ್ ಕೊಡ್ತಾರೆ. ರೈತರಂತಂದ್ರೆ ಯಾವ ಅಧಿಕಾರಿಗಳು ಇದ್ರೊಳಗೆ ಶಾಮೀಲದಾರ ಅಂತಕ್ಕಂಥದ್ದು ಬಯಲಿಗೆ ಬರಬೇಕಾಗಿದೆ. ಇವತ್ತಿನ ದಿವಸ ರೈತರು ಸರಿಯಾದಂತ ಮಳೆ ಇಲ್ಲ, ಗೊಬ್ಬರಗಳು ಸರಿಯಾಗಿ ಸಿಗ್ತಾ ಇಲ್ಲ, ಬೀಜಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ಬೆಳೆದ ಬೆಳೆಗೆ ಮೌಲ್ಯವನ್ನು ಕೊಡದಂತ ಸರ್ಕಾರ, ಈ ಸರ್ಕಾರವನ್ನು ನಾವು ಧಿಕ್ಕರಿಸುತ್ತೇವೆ. ಕರ್ನಾಟಕ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಕೂಡಲೇ ರೈತರಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಸಹಿತ ಇದಕ್ಕೆ ಸೂಕ್ತವಾದ ಕ್ರಮವನ್ನು ಜರುಗಿಸಿ ಸಂಬಂಧಪಟ್ಟಂತ ಎಲ್ಲಾ ರೈತರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತೇಳಿ ಈ ಮೂಲಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಎಲ್ಲಾ ನಮ್ಮ ಜಿಲ್ಲಾ ಕಮಿಟಿಯವರು ಕೂಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡು ನಾವು ರೈತರಿಗೆ ನ್ಯಾಯ ಕೊಡ್ಬೇಕಂತೇಳಿ ಈ ರೈತರಿಗೆ ಜಯವಾಗಲಿ, ರೈತ ಸಂಘಟನೆಗೆ, ಅನ್ಯಾಯವಾದ ರೈತರಿಗೆ ಅವರು ಇವತ್ತು 2ನೇ ದಿನದ ರೈತರ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಮತ್ತು ಸರ್ಕಾರಕ್ಕೆ ಗಮನ ಹರಿಸುವಂತ ಒಂದು ಕಾಳಜಿಯನ್ನು ವಹಿಸಿ ರೈತರ ಹಿತ ಕಾಪಾಡುವುದರಲ್ಲಿ ಪ್ರಗತಿಪರ ಸಂಘಟನೆಗಳು ಮತ್ತು ವಿಶೇಷವಾಗಿ ಪತ್ರಕರ್ತರ ಸಂಘ ಇವತ್ತು ಬಂದು ಈ ಹೋರಾಟಕ್ಕೆ ಬೆಂಬಲ ನಿಂತಿದೆ ಅಂದ್ರೆ ಇದು ಒಂದು ರಾಜ್ಯದಲ್ಲಿ ವಿಶೇಷ. ಇಂಥ ಹೋರಾಟಗಳನ್ನ ಪತ್ರಕರ್ತರ ಸಂಘವು ಧ್ವನಿ ಇವತ್ತು ರಾಜ್ಯಾದ್ಯಂತ ಈ ಒಂದು ಸಮಸ್ಯೆಯನ್ನು ಸರಿ ಮಾಡಲಿಕ್ಕೆ ಹೆಚ್ಚಿನ ದನಿ ಕೊಡುವಂತ ಈ ಸಂಘಟನೆ ಇವತ್ತು ನಮ್ಮ ಜೊತೆಗೆ ಕುಂತು ಪ್ರತಿಭಟನೆಗೆ ಆಗಿದೆ. ಇದಕ್ಕೆ ನಾವು ರೈತ ಸೇನಾ ಕರ್ನಾಟಕದವರು ಯಾವತ್ತೂ ಕೂಡ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ನೀಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ. ಅದೇ ರೀತಿ ನಾವು ನೋಡ್ತಿರ್ತೀವಿ ಹುಬ್ಬಳ್ಳಿ ಧಾರವಾಡದಲ್ಲಿ ಆಟೋಗಳ ಬಗ್ಗೆ ರಾಜ್ಯದ ಮೂಲೆಗಳ ಕಡೆಗೆ ಹೋಗಿ ನಮ್ಮ ಮಠಪತಿಯವರು ಇವತ್ತ ಆಟೋ ಚಾಲಕರ ಸಮಸ್ಯೆಗಳ ಬಗ್ಗೆ ಬೆಳಕು ಸರ್ಕಾರದ ವಿರುದ್ಧ ಚೆಲ್ತಾ ಇದ್ದಾರೆ. ಅವರು ಕೂಡ ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ರೈತ ಸೇನಾ ಕರ್ನಾಟಕದ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಹೋರಾಟ ರೈತರ ಹಣ ಕೊಡುವವರೆಗೂ ಮತ್ತು ತಪ್ಪಿಸ್ತರ ಮೇಲೆ ಕ್ರಮ ತಗೊಳ್ಳುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದ. ಯಾವುದೇ ರೀತಿಯಿಂದ ಕಾಂಪ್ರಮೈಸ್ ಆಗಲಿ ಒತ್ತಡ ಆಗಲಿ ಮಣಿಯುವಂತಹದ್ದು ಯಾವತ್ತೂ ಆಗೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಇಲ್ಲಿ ಬಂದಂತ ಎಲ್ಲ ಅತಿಥಿ ಮಹೋದಯರಿಗೆ ಸ್ವಾಗತ ಮಾಡಿ ನನ್ನ ಸ್ವಾಗತ ವಿಚಾರವನ್ನು ಮುಗಿಸುತ್ತೇನೆ. ಇಡೀ ಕರ್ನಾಟಕದಾದ್ಯಂತ ನನ್ನ ರೈತ ಕುಲಕ್ಕೆ ಕರ್ನಾಟಕ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯನ ನೋಡಿಕೊಂಡು ಸಂಬಂಧಪಟ್ಟ ಕೃಷಿ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಈ ಎಲ್ಲ ಸಂಬಂಧಪಟ್ಟ ಇಲಾಖೆ ಕೂಡ ಕಣ್ಣು ಮುಚ್ಕೊಂಡು ಕೂತಾ ಇದೆ. ಇವತ್ತು ಈ ಉಗ್ರಾಣದ ಮುಂದೆ ರೈತರ ಜೊತೆ ಪತ್ರಕರ್ತರ ಸಂಘಟನೆ ಕೂಡ ಬೆಂಬಲ ವ್ಯಕ್ತಪಡಿಸಿದೆ. ಇವತ್ತು ನಮ್ಮ ಇಡೀ ರೈತ ಕುಟುಂಬಕ್ಕೆ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಈ ಬೆಂಬಲ ವ್ಯಕ್ತಪಡಿಸಿ
ಬರೇ ಇದು ಹೋರಾಟ ಸಾಂಕೇತಿಕ ಹೋರಾಟ. ಮುಂದುವರುವಂತ ದಿನದಲ್ಲಿ ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ, ಅಖಂಡ ಕರ್ನಾಟಕ ರೈತರ ಸಮ್ಮುಖದಲ್ಲಿ ಸರ್ಕಾರಗಳ ವಿರುದ್ಧ ಬಂದ್ ಕರೆ ಕೊಟ್ಟು ನಾವು ರೈತರ ಬೆನ್ನಿಗೆ ನಿಲ್ತೀವಿ ಅಂತ ಹೇಳ್ತಾ, ಇಲ್ಲಿ ಕೂಡ ನನ್ನ ರೈತರ ಅಧ್ಯಕ್ಷರು, ಪದಾಧಿಕಾರಿಗಳು, ಪತ್ರಕರ್ತರ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳು ಎಲ್ಲರಿಗೂ ನನ್ನೊಬ್ಬ ಆಟೋ ರಿಕ್ಷಾ ಚಾಲಕನು ಕೂಡ ಮಾತಾಡ್ಸಿಕ್ಕೆ ಅವ್ರಿಗೆ ತುಂಬದ ಅಭಿನಂದನೆ ಸಲ್ಲಿಸ್ತಾರೆ. ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿರುವ ರಾಜಕಾರಣಿಗಳಿಗೆ ದುಡ್ಡು ಕೊಡದೆ ಸುಮ್ಮನೆ ಕೂತಿರುವ ಮಲ್ಲಿಕಾರ್ಜುನನಿಗೆ